ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಈ ಶುಶ್ರೂಷೆಯಲ್ಲಿ ಭಾಗವಹಿಸಿ ಈ ವಾಕ್ಯವನ್ನು ಆಲಿಸುವ ಎಲ್ಲರನ್ನೂ ಯೇಸುವಿನ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಒಂದೊಂದು ದಿನವೂ ಆಲಿಸುವ ದೇವರ ವಾಕ್ಯ, ಅದನ್ನು ಆಲಿಸಿ ವಿಶ್ವಾಸಿಸಿ ಸ್ವೀಕರಿಸುವುದರಿಂದ ಬೇಕಾದ ಆ ದಿನದ ದೈವ ಅನುಗ್ರಹ ಅವರಿಗೆ ಲಭಿಸುತ್ತದೆ. ಪ್ರಿಯರೇ, ಯಾರಿಂದಾದರೂ ನಿಮಗೆ ಒಂದು ವಾಕ್ಯ ಲಭಿಸಿದರೆ ಅದರ ಹಿಂದೆ ದೇವರ ಕರ ಸಂಚಲಿಸುತ್ತಿದೆ ಎಂದು ಅರ್ಥ. ಕಾರಣ, ನಿನ್ನನ್ನು ಅನುಗ್ರಹಿಸಲು ದೇವರಿಗೆ ಪದ್ಧತಿ ಇರುವುದರಿಂದ ಈ ವಾಕ್ಯ ಆಲಿಸಲು ಯಾರೋ ನಿಮಗೆ ಕಳಿಸಿಕೊಟ್ಟಿದ್ದು ಹಾಗೂ ಆಲಿಸಲು ಹೇಳಿದ್ದು. ನಿನ್ನ ಅನುಗ್ರಹಿಸಲು, ನಿನ್ನ ಕುಟುಂಬವನ್ನು ಬದಲಾಯಿಸಲು, ನಿನ್ನನ್ನು ಬದಲಾಯಿಸಲು ದೇವರ ಮನಸ್ಸಿನಲ್ಲಿ ನಿನ್ನ ಜೀವನವಾಗಿ ಸಂಬಂಧಪಟ್ಟ ಒಂದು ಒಳ್ಳೆಯ ಪದ್ಧತಿ ಇದೆ. ಹಾಲೆಲೂಯಾ. ಪ್ರಿಯರೇ, ನೀವು ಯಾರಿಗೆಲ್ಲ ಆಗಿದೆ ಈ ವಾಕ್ಯವನ್ನು ಕಳಿಸಿಕೊಟ್ಟಿದ್ದು, ಅದರಿಂದ ಯಾರೆಲ್ಲ ಆಗಿದೆ ಈ ಶುಶ್ರೂಷೆಯಲ್ಲಿ ಭಾಗವಹಿಸಿದ್ದು, ಎಲ್ಲರನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ನಿಮ್ಮ ಮಕ್ಕಳನ್ನು ಜೊತೆ ಸೇರಿಸಿ ದೇವರ ವಾಕ್ಯವನ್ನು ಆಲಿಸಿರಿ. ತಂದೆ ತಾಯಿಯರೇ, ನಿಮ್ಮ ಮಕ್ಕಳು ದೇವರ ವಾಕ್ಯವನ್ನು ಪ್ರತಿನಿತ್ಯ ಆಲಿಸಲು, ವಾಕ್ಯದಿಂದ ಅವರ ದಿನವನ್ನು ಆರಂಭಿಸಲು ನೀವು ಪ್ರತ್ಯೇಕವಾಗಿ ಶ್ರದ್ಧೆ ವಹಿಸಿರಿ. ವಾಕ್ಯ ಆಲಿಸುವಾಗ ದೇವರು ಆಗಿದ್ದರೆ ನಿನ್ನ ಜೀವನವನ್ನು, ಭವನವನ್ನು ಸಂದರ್ಶಿಸುವುದು. ಅಸಾಧ್ಯವಾದುದನ್ನು ಸಾಧ್ಯ ಮಾಡಲು ಮನುಷ್ಯನ ಸಹಾಯ ಆಗುವುದಿಲ್ಲ. ಅದಕ್ಕೆ ನಮಗೆ ದೇವರ ಸಹಾಯ ಬೇಕು. ನನಗೆ ಒತ್ತಾಸೆ ಪ್ರಭುವಿನಿಂದ, ಭೂಮ್ಯಾಕಾಶ ಶ್ರುತಿಸಿದಾತವನಿಂದ ಎಂದು ಕೀರ್ತನೆಗಳಲ್ಲಿ ಹೇಳಿದ್ದಾರೆ. ಸಹಾಯ ಮಾಡುತ್ತೀನಿ ಎಂಬ ದೇವರ ಕರ ನಿನ್ನ ಜೀವನದಲ್ಲಿ, ನಿಯೋಗದಲ್ಲಿ, ಎಲ್ಲ ಕಾರ್ಯದಲ್ಲಿ ಸಹಾಯವಾಗಿ ಪ್ರಕಾಶಿಸಲಿ. ಇಂದು ಪ್ರಾರ್ಥನೆಯಿಂದ ಆಲಿಸುವ ವಾಕ್ಯ ನ್ಯಾಯಸ್ಥಾಪಕರು 5ನೇ ಅಧ್ಯಾಯ 31ನೇ ವಾಕ್ಯವನ್ನು ಆಲಿಸೋಣ. ಆತನ ಭಕ್ತರು ಬೆಳಗಲಿ ಉದಯ ಕಾಲದ ಸೂರ್ಯನಂತೆ. ದೇವರ ವಾಕ್ಯ ಹೇಳುತ್ತದೆ, ದೇವರನ್ನು ಪ್ರೀತಿಸುವವರ ಶಕ್ತಿ ಇರುವ ಉದಯ ಕಾಲದ ಸೂರ್ಯನಂತೆ ಆಗುತ್ತಾರೆ. ಹಾಲೆಲೂಯಾ. ದೇವರ ವಾಕ್ಯ ಆಲಿಸುವ ನೀವು ದೇವರನ್ನು ಪ್ರೀತಿಸುವವರು. ಇಲ್ಲವಾದರೆ ಇದನ್ನು ನೀವು ನೋಡುವುದು, ಆಲಿಸುತ್ತಿರಲಿಲ್ಲ. ಪ್ರಿಯರೇ, ದೇವರನ್ನು ಪ್ರೀತಿಸುವವರು ಉದಯ ಕಾಲದ ಸೂರ್ಯದ ತರ ಶೋಭಿಸುತ್ತಾರೆ. ನೀವು ಈಗ ಆಲಿಸಿದ ವಾಕ್ಯದೊಂದಿಗೆ ನಿಮ್ಮ ಜೀವನದಲ್ಲಿ ಅಸ್ವಸ್ಥತೆ ಉಂಟು ಮಾಡುವ ಎಲ್ಲ ಅಂಧಕಾರದಿಂದ ಬಿಡುಗಡೆಯಾಗಲಿ. ನಿನ್ನ ಭವನವು ಉದಯ ಕಾಲದ ಸೂರ್ಯನ ತರ ಉದಯಿಸಲಿ. ದೇವರ ವಾಕ್ಯ ನಿನ್ನ ಜೀವನವನ್ನು ಬೆಳಗಿಸಲಿ. ನಮ್ಮ ಕುಗ್ಗಿದ ಸೋತ ವಿಷಯವನ್ನು ನೋಡಿ ಕೂಗಿ ಹೇಳುವ, ಉದಯ ಕಾಲದ ಸೂರ್ಯನ ತರ ನಾನು ಉದಯಿಸಿ ಬರುತ್ತೇನೆ, ಶೋಭಿಸುತ್ತೇನೆ ಎಂದು. ಹಾಲೆಲೂಯಾ. ನನ್ನ ಜೀವನ ಪರಾಜಯವಾಯಿತಲ್ಲ ಹೇಳುವವರು ಆಗಿರಬಹುದು. ನೀವು ಉದಯ ಕಾಲದ ಸೂರ್ಯನ ತರ ಉದಯಿಸಿ ಬರುತ್ತೀರಾ. ನಮಗೆ ವಿಶ್ವಾಸದಿಂದ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಒಬ್ಬರಿಗಾದರೂ ಇದನ್ನು ಶೇರ್ ಮಾಡಿ ಶುಭ ಸಂದೇಶ ಪ್ರಚಾರಕರಾಗೋಣ. ಹಾಲೆಲೂಯಾ. ಆಮೆನ್. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೆನ್.